ಏ ಶ್ವೇತಾ, ಏನೇ ಇದು ನಾನ್ಸೆನ್ಸ್? ಏನೋ ಬಳೆ ಹೊಡೆದು ಹೋಗಿ ಉಳ್ಗೊಂಡು ತರ್ಚ್ಕೊಂಡು ಗಾಯ ಆಗಿದೆ ಅಷ್ಟೇ. ಅಷ್ಟಕ್ಕೆ ಏನೋ ಇವಳು ಕೈಯೇ ಮುರಿದೋಗಿರೋ ಹಾಗೆ ಆಡ್ತಿದ್ದೀರಲ್ಲ ಎಲ್ರು. ಅಲ್ಲಮ್ಮ ಕುಮುದ, ನೀನ್ ಯಾಕೆ ಡಿಸ್ಟರ್ಬ್ ಆಗ್ತಾ ಇದೀಯಾ? ಗಾಯ ಆಗಿತ್ತಲ್ಲ, ಏನಾಯ್ತು ಅಂತ ಕೇಳಿದೆ ಅಷ್ಟೇ. ಕುಮ್ದ, ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ನಿನಗೆ ಗೊತ್ತಲ್ವಾ ನಿಮ್ಮಪ್ಪ ಮೊದಲೇ ಓವರ್ ಆ್ಯಕ್ಟ್ ಮಾಡ್ತಾರೆ ಅಂತ. ಈ ಮನೆಯಲ್ಲಿ ದಿನೇ ದಿನೇ ಎಲ್ರದ್ದು ಜಾಸ್ತಿ ಆಯ್ತು. ನನಗೇನಾದ್ರೂ ಯಾರು ಕೇಳಲ್ಲ. ಈ ಮನೆ ಕೆಲಸದೊಳಗೆ ಗಾಜಿನ ಬಳೆ ತರ್ಚಿ ಒಂದು ಸಣ್ಣ ಗಾಯ ಆಗ್ಬಿಟ್ರೆ ಅದೇ ಒಂದು ದೊಡ್ಡ ವಿಷಯ ಅಲ್ವಾ? ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ. ಏ ಜಾಗ ಬಿಡ. ಕಲ್ಪನಾ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಬರ್ತಾಳೆ ಬಿಡು. ಹಾಯ್ ಪಪ್ಪ. ಹಾಯ್ ಮಗಳೇ, ಏನಿದು ಟೈಮು? ಫ್ರೆಂಡ್ ಮನೆಗೆ ಹೋಗಿದ್ದೆ ಕಂಬೈನ್ ಸ್ಟಡಿ ಮಾಡೋದಕ್ಕೆ. ಮಮ್ಮಿಗೆ ಹೇಳ್ಬಿಟ್ಟೆ ಹೋಗಿದ್ನಲ್ಲ. ಯಾಕೆ ಮಮ್ಮಿ ಹೇಳಿಲ್ವಾ? ಮಮ್ಮಿ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ಬೇಗ ನಾನು ತಿನ್ನೋದು ಕೊಡು. ಅಷ್ಟೊತ್ತವರೆಗೂ ಯಾಕಾದೆ? ಹೊಟ್ಟೆ ಹಸಿತಾದ್ರೆ ಅಲ್ಲೇ ಎಲ್ಲಾದ್ರೂ ತಿನ್ನೋದು ತಾನೆ. ಹಾಗೆ ಅನ್ಕೊಂಡೆ, ಆದ್ರೆ ತಿನ್ನೋದಕ್ಕೆ ಮನ್ಸು ಬರ್ಲಿಲ್ಲ. ಮಮ್ಮಿ ಕೈ ರುಚಿ, ಚಿನ್ನು ಕೈ ರುಚಿ ತಿಂದು ತಿಂದು ಅಭ್ಯಾಸ ಆಗೋಗಿದೆ. ಅದಕ್ಕೆ ಹೋಟೆಲ್ಗೆ ಹೋಗೋ ಮನ್ಸೇ ಬರಲ್ಲ. ಗೊಂಬೆ, ನಿನಗೊಂದು ಸಿಹಿಯಾದ ಸುದ್ದಿ ಹೇಳ? ಸಿಹಿ ತಿಂಡಿ ಕೊಡ್ತೀಯ ಅಂದ್ರೆ ಸಿಹಿ ಸುದ್ದಿ ಹೇಳ್ತೀನಿ ಅಂತಿದ್ಯಲ್ಲ. ಸಿಹಿ ಸುದ್ದಿ ಇದೆ ಅನ್ನೋದು ಬಿಟ್ಟು ಸಿಹಿ ಸುದ್ದಿ ಏನು ಅಂತ ಹೇಳ್ಬಾರ್ದಾ? ಗೊಂಬೆ, ನಿನ್ನ ಚಿನ್ನುಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನಿನಗೆ ಗೊತ್ತಾ? ಮಮ್ಮಿ, ಏನೇನೋ ಕಲ್ಪಿಸ್ಕೊಂಡು ಹೇಳ್ಬೇಡ. ಕಲ್ಪನಾ, ಇದೇನ್ ಮಾತು ಅಂತ ಆಡ್ತಾ ಇದ್ಯಾ? ನಾನು ಯಾವ ಕಥೆನೂ ಹೇಳ್ತಾ ಇಲ್ಲ, ಅಥವಾ ಯಾರೋ ಹೇಳಿದನ್ನ ಬಂದು ನಿಮ್ಮಿಬ್ರ ಹತ್ರನೂ ಹೇಳ್ತಾ ಇಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದನ್ನ ನಿಮ್ಮಿಬ್ರ ಹತ್ರ ಹೇಳ್ತಾ ಇದ್ದೀನಿ. ಆ ಚಿನ್ನು ಯಾವನ್ ಜೊತೆನೋ ಪಾರ್ಕಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಅವ್ಳು ಯಾರ ಜೊತೆನೋ ಮಾತಾಡ್ತಿರ್ಬೋದಲ್ವಾ? ನೀನ್ ಯಾಕೆ ಬಾಯ್ ಫ್ರೆಂಡ್ ಅಂತ ಕಲ್ಪಿಸ್ಕೋತೀಯ? ನಾನು ಯಾಕೆ ಬಾಯ್ ಫ್ರೆಂಡ್ ಅಂದೆ ಅಂತ ನಿನಗೆ ಗೊತ್ತಾ? ಫ್ರೆಂಡ್ ಆಗಿದ್ರೆ ಎದೆದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ರು. ಆದ್ರೆ ಅವನು ಅವಳು ಭುಜದ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಾ ಇದ್ದ. ಅದಕ್ಕೆ ಹೇಳ್ದೆ. ಮಮ್ಮಿ, ಚಿನ್ನು ಮೇಲೆ ಒಂದಲ್ಲ ಒಂದು ಕಾರಣ ಹುಡುಕ್ತಾನೆ ಇರ್ತೀಯ ಬಯೋದಿಕ್ಕೆ. ನೀನ್ ಏನೇ ಹೇಳಿದ್ರು ನಾನು ನಂಬೋದಿಲ್ಲ. ನನ್ ಚಿನ್ನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಲ್ಪನಾ, ನಿನ್ನ ಕಣ್ಣು ನಿನಗೆ ಮೋಸ ಮಾಡಿರಬಹುದು. ಚಿನ್ನು ಪಾರ್ವತಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಚಂದನ್ ಮನೆಗೆ ಹೋಗಿದ್ದಾಳೆ. ಅವಳು ಹೋಗಿ ಪಾರ್ಕ್ ನಲ್ಲಿ ಯಾವುದೋ ಒಂದು ಹುಡುಗನ ಜೊತೆ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಅದ್ ಹೇಗ್ ಸಾಧ್ಯ ಅಂತ ನೀವಿಬ್ರು ಹೋಗಿ ಅವಳನ್ನೇ ಕೇಳಿ. ಅದನ್ ಬಿಟ್ಟು ನನ್ನನ್ ಕೇಳಿದ್ರೆ ನಾನೇನಂತ ಉತ್ತರ ಹೇಳಿ? ನಾನು ಅವಳಿಗೆ ಬೈದಿರ್ಬಹುದು, ಆದ್ರೆ ಯಾವತ್ತೂ ಅವಳ ಬಗ್ಗೆ ಸುಳ್ಳು ಹೇಳಿಲ್ಲ. ನಿಮ್ಮಿಬ್ರಿಗೆ ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇಲ್ಲ ಅಂದ್ರೆ ನೇರವಾಗಿ ಹೋಗಿ ಅವಳನ್ನೇ ಕೇಳಿ, ಪಾರ್ಕ್ ಅಲ್ಲಿ ಯಾವನ್ ಜೊತೆ ಲಲ್ಲೆ ಹೊಡಿತಾ ಇದ್ಲು ಅಂತ. ಮಮ್ಮಿ, ನಿನಗ್ ಚಿನ್ನು ಕಂಡ್ರೆ ಆಗಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು. ಚಿನ್ನು ನಿನ್ ಕಣ್ಣಿಂದ ಮರೆಯಾಗಿ ದೂರ ಇದ್ದಾಳೆ, ಆದ್ರೂ ಯಾಕೆ ಅಷ್ಟೊಂದು ದ್ವೇಷಿಸ್ತಿದ್ಯಾ? ಎಲ್ಲದಕ್ಕೂ ಒಂದ್ ಕಾರಣ ಅಂತ ಇರತ್ತೆ. ಆದ್ರೆ ನೀನ್ ಚಿನ್ನು ದ್ವೇಷಿಸೋದಕ್ಕೆ ಯಾವ ಕಾರಣನೂ ಇಲ್ಲ. ಅಷ್ಟು ದಿನದಿಂದ ಯಾರಿಗೂ ಹೇಳ್ದೆ ಮುಚ್ಚಿಟ್ಟ ಕತೆನ ನಾನು ಯಾಕೆ ಅಕ್ಕನ ರಾಜ್ಕುಮಾರನ್ಗೆ ಹೇಳಿದೆ? ನನ್ನ ಜೀವ ಉಳಿಸಿದ ಸುನೀತಾ ಅಕ್ಕನಿಗೂ ಹೇಳಲಿಲ್ಲ. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಶ್ರುತಿ ಅಕ್ಕನಿಗೂ ಏನೂ ಹೇಳಲಿಲ್ಲ. ಅವ್ವ ಯಾರು ಅಂತಾನೆ ಗೊತ್ತಿಲ್ಲ. ಆದರೆ ಅವನಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಈ ಅವನಿಗೂ ಏನೂ ಹೇಳಲಿಲ್ಲ. ಆದರೆ
ನಾನು ಭಾವನ್ಗೆ ಯಾಕೆ ಎಲ್ಲ ಹೇಳಿಬಿಟ್ಟೆ? ನಾನು ಹೇಳಿದ ಸರಿನೋ ತಪ್ಪೋ? ಪಪ್ಪ, ಮಮ್ಮಿ ಹೀಗೆ ಚಿನ್ನು ಬಗ್ಗೆ ಇಲ್ದಿರೋದನ್ನೆಲ್ಲ ನನ್ನ ಮುಂದೆ ಮಾತಾಡ್ತಿದ್ರೆ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಪಪ್ಪ. ಎಲ್ಲದಕ್ಕೂ ಒಂದು ಮಿತಿ ಅಂತ ಇರತ್ತೆ. ಮಮ್ಮಿ ಮಾತಾಡಿದ್ರೆ ನಾನು ವಾಪಸ್ ಮಾತಾಡ್ತೀನಿ. ಉತ್ತರ ಕೊಟ್ರೆ ನಿನಗೆ ಮಮ್ಮಿಗೆ ಆಗೋದಿಲ್ಲ. ಅದಕ್ಕೆ ನಾನೇ ಒಂದು ದಾರಿ ಕಂಡಿಡ್ಕೊಂಡಿದ್ದೀನಿ. ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ಮು. ನಾನು ಅದಕ್ಕೆ ಇನ್ಮೇಲೆ ಮಮ್ಮಿ ಹತ್ರ ಮಾತಾಡೋದಿಲ್ಲ. ಓಕೆನಾ? ಇದೇನು ಅಂತ ಮಾತಾಡ್ತಿದ್ದೆ ಗೊಂಬೆ? ಅವಳು ನಿನ್ನ ಹೆತ್ತ ತಾಯಿ. ಪಟಪಟ ಅಂತ ಮಾತಾಡ್ತಿದ್ದ ಮಗಳು ಇದ್ದಕ್ಕಿದ್ದ ಹಾಗೆ ಮೌನ ಆಗೋದ್ರೆ ಹೆತ್ತೋರಿಗೆ ಎಷ್ಟು ಕಷ್ಟ ಆಗುತ್ತಲ್ವ ಮಗಳೇ? ನನಗೆ ಬೇರೆ ದಾರಿ ಏನಿದೆ ಪಾಪ? ನಿನ್ನ ಮಮ್ಮಿನ ಎಷ್ಟು ಇಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಆದ್ರೆ ನಾನು ಮಾತಾಡಿದ್ರೆ ನಿಮ್ಮಿಬ್ರಿಗೆ ಹಿಂಸೆ ಆಗತ್ತೆ. ಅದಕ್ಕೆ ಮಾತಾಡೋದೇ ನಿಲ್ಸ್ಬಿಡ್ತೀನಿ. ಅವಾಗ ಸಮಸ್ಯೆ ತಂತಾನೆ ಬಗೆಹರಿಯತ್ತೆ. ಪಾಪ ನನಗೆ ಚಿನ್ನು ಯಾರು, ಅವಳ ಕತೆ ಏನು ನನ್ಗೇನು ಗೊತ್ತಿಲ್ಲ ಪಾಪ. ಆದ್ರೆ ಅವಳು ನನಗಿಷ್ಟ ಅಷ್ಟೆ. ಮಮ್ಮಿ ಅವಳ ದ್ವೇಷದ ಕಾರಣಕ್ಕೆ ಅವ್ರ ಅಪ್ಪ ಅಮ್ಮನೆ 20 ವರ್ಷ ದೂರ ಇಟ್ಟಿದ್ಲು. ನಾನು ನನ್ನ ಪ್ರೀತಿ ಕಾರಣಕ್ಕೆ ಮಾತು ಬಿಡ್ತಾ ಇದೀನಿ ಅಷ್ಟೆ. ಸೇಮ್ DNA ಪ್ರಾಬ್ಲಮ್ ಫಾರ್ ಡಿಫರೆಂಟ್ ರೀಸನ್. ಗೊಂಬೆ, ಇದು ಒಬ್ಬ ಮಗಳು ತನ್ನ ತಾಯಿಗೆ ಕೊಡುವಂತ ದೊಡ್ಡ ಶಿಕ್ಷೆ ಅಂತ ಅನ್ಸಲ್ಲ? ಸಾರಿ ಪಾಪ, ನನಗೆ ಬೇರೆ ದಾರಿನೇ ಕಾಣ್ತಿಲ್ಲ. ಚಿನ್ನು, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ನಿನ್ ವಾಯ್ಸ್ ಕೇಳಿದ್ರೆ ಏನೋ ಆಗಿದೆ ಅನಿಸ್ತಿದೆ. ಏನಾಯ್ತು ಚಿನ್ನು? ಏನೂ ಆಗಿಲ್ಲ. ಬರೀ ಸುಳ್ಳು ಸುಳ್ಳು ಸುಳ್ಳು. ಬಾಯ್ ತುಂಬಾ ಅಕ್ಕ ಅಂತ ಕರಿತ್ಯಾ? ಬಾಯ್ ಬಿಟ್ಟು ನಿಜ ಹೇಳೋದಕ್ಕೆ ನಿನಗೆ? ಅಕ್ಕ, ಮುಚ್ಚು ಬಾಯ್. ನನಗೂ ಸಹಿಸ್ಕೊಂಡು ಸಾಕಾಗೋಗಿದೆ. ನಿಜ ಹೇಳೋದಿದ್ರೆ ಹೇಳು, ಇಲ್ಲ ಅಂದ್ರೆ ನಿನ್ ಪಾಲಿಗೆ ನಿನ್ನಕ್ಕ ಸತ್ತೋದ್ಲು ಅಂತ ಅನ್ಕೋ. ಅಕ್ಕ, ಕೈ ಮುಗಿತೀನಿ, ಹಂಗೆಲ್ಲ ಮಾತಾಡ್ಬೇಡ ಅಕ್ಕ. ಅಮ್ಮ ತಾಯಿ, ನಿನ್ ಕೈಯೂ ಮುಳುಗಿಬೇಡ, ಕಾಲು ಹಿಡಿಬೇಡ. ಪಾರ್ಕಲ್ಲಿ ಯಾವನ್ ಜೊತೆ ಇದೆ, ಏನ್ ಮಾಡ್ತಿದ್ದೆ ಹೇಳು. ಅಕ್ಕ, ಅದನ್ನ ಹೇಳೋಕೆ ಅಂತಾನೆ ಫೋನ್ ಮಾಡಿದ್ದು. ತಮ್ಮಯ್ಯ ಅಂತೀನಕ್ಕ, ಕೋಪ ಮಾಡ್ಕೋಬೇಡ. ಹೇಳ್ತೀನಿ. ನಾನು ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ನ. ಅಲ್ಲಿ ನಮ್ಮ ಅಣ್ಣ ಮತ್ತೆ ಮಾವ ಸಿಕ್ಕಿದ್ರು. ನನಗೆ ಬಾಯಿಗೆ ಬಂದಂಗೆ ಬೈದ್ರು. ಆಗ ಭಾವ ಬಂದಿದ್ರು. ಅವ್ರು ಹೇಳೋದನ್ನೆಲ್ಲ ಕೇಳಿ ಅವ್ರಿಗೆ ಕೋಪ ಬಂತು. ಅಕ್ಕ, ಭಾವ ಅಲ್ಲಿಗೆ ಬಂದಿಲ್ಲ ಅಂದ್ರೆ ಏನಾಗ್ತಿದ್ನೋ ಗೊತ್ತಿಲ್ಲ. ನಾನು ನಂಬಿದ್ದೆ ಭಾವನ ರೂಪದಲ್ಲಿ ಬಂದ್ರು ಅನ್ಕೊಳ್ತೀನಿ. ಅಕ್ಕ, ನೀನ್ ಯಾಕಕ್ಕ ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿದ್ಯಾ? ಸಾರಿ ಚಿನ್ನು, ಐ ಆಮ್ ರಿಯಲಿ ವೆರಿ ಸಾರಿ. ನಿನಗೆ ಗೊತ್ತಲ್ಲ ನಾನು ಆಗ ತಿಕ್ಲು ತರ ಆಡ್ತೀನಿ ಅಂತ. ಚಿನ್ನು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮಮ್ಮಿ, ಮಮ್ಮಿ, ನಾನಿಲ್ಲೇ ಇದ್ದೀನಿ, ಕೂಗ್ಬೇಡ. ಅದೇನು ಅಂತ ಹೇಳು. ಸರಿ, ನೀನ್ ಹೇಳಿದ್ದೆ ಸರಿ. ಚಿನ್ನು ಯಾವನ್ ಜೊತೆನೋ ಪಾರ್ಕಲ್ಲಿ ನಿಂತಿದ್ಲು. ನಿಜ. ಆದ್ರೆ ಯಾವನ್ ಜೊತೆ ನಿಂತಿದ್ಲು ಗೊತ್ತಾ? ಅವಳು ಯಾವನ್ ಜೊತೆ ಇದ್ರೆ ನನಗೇನೆ ಆಗ್ಬೇಕು.
ನನ್ನ ಮಗಳು ಎಂಥವಳನ್ನ ತಂಗಿ ಅಂತ ನಂಬ್ಕೊಂಡಿದ್ದಾಳೆ ಅನ್ನೋದನ್ನ ನಾನು ನನ್ನ ಮಗಳಿಗೆ ಹೇಳ್ಬೇಕಿತ್ತು ಅಷ್ಟೇ. ನನ್ ತಂಗಿ ಎಂತೋಳು ಅಂತ ನಿನಗ್ ಹೇಳ್ಕೊಡ್ಬೇಕು. ಇದ್ದಿದ್ದು ನನ್ ಚಂದು ಜೊತೆ. ಓಹೋ, ನನ್ನ ಮಗಳನ್ನ ಮದುವೆ ಆಗ್ಬೇಕಾಗಿದ್ದ ನನ್ನ ಅಣ್ಣನ ಮಗ ಯಾವನ್ನೋ ಮದುವೆ ಆಗಿದ್ದ ಕೆಲಸದವಳ ಜೊತೆ, ಅದು ಅವಳು ಭುಜದ ಮೇಲೆ ಕೈ ಇಟ್ಕೊಂಡು ಪಾರ್ಕ್ ಹತ್ರ ಏನ್ ಮಾಡ್ತಾ ಇದ್ದ? ಮಮ್ಮಿ ಪ್ಲೀಸ್ ಪ್ಲೀಸ್ ಶಟ್ ಅಪ್ ಮಮ್ಮಿ. ನಾನ್ ಪ್ರೀತಿ ಮದ್ವೆ ಆಗ್ತಿರೋ ಹುಡುಗನ್ ಮೇಲೆ ನನಗ್ ನಂಬಿಕೆ ಇದೆ. ಹಾಗೆ ನನ್ನ ತಂಗಿ ಬಗ್ಗೆನೂ ನನಗ್ ನಂಬಿಕೆ ಇದೆ. ನಂಬಿಕೆ ಕಳ್ಕೊಂಡಿರೋದು ನನ್ನ ತಾಯಿ ಮೇಲೆ. ಅಪನಂಬಿಕೆ ಹೆಂಡತಿ ಜೊತೆ ಇಷ್ಟು ವರ್ಷ ಹೇಗಿದ್ದೆ ಪಾಪ? ಗೊಂಬೆ, ಮಗಳು ಸುಸ್ತಾಗಿ ಮನೆಗೆ ಬಂದು ಅಮ್ಮ ಹೊಟ್ಟೆ ಹಸಿವು ಅಂದ್ರೆ ಏನು ಮಾಡಬೇಕು ಕಲ್ಪನಾ? ನಿನ್ನ ಮಗಳಿಗೆ ಹಸುವಾಗಿದೆ ಅಂತ ನಿನಗೂ ಗೊತ್ತಲ್ವಾ ಕೈಲಾಶ್? ಹೋಗಿ ಮುತ್ತಿಟ್ಟು ಕೈ ತುತ್ತು ತಿನ್ಸು ಹೋಗು. ಮಕ್ಕಳು ತಂದೆ ಹತ್ರ ನಿರೀಕ್ಷೆ ಮಾಡೋದೇ ಬೇರೆ, ತಾಯಿ ಹತ್ರ ನಿರೀಕ್ಷೆ ಮಾಡೋದೇ ಬೇರೆ. ನಾನು ಎಷ್ಟೋ ಸಲ ಗೊಂಬೆಗೆ ಊಟ ಮಾಡಿಸಿದ್ದೀನಿ. ಅಪ್ಪ ಅದನ್ನ ಕರ್ತವ್ಯ ಅನ್ಕೊಂಡು ಮಾಡ್ತಾನೆ. ಆದರೆ ತಾಯಿ ಅದೆಂಥದೋ ಪ್ರೀತಿನ ಬೆರೆಸಿ ತಿನ್ನಿಸ್ತಾಳೆ. ಗೊಂಬೆಗೆ ಬೇಕಾಗಿರೋದು ಆ ಊಟ. ಎಷ್ಟು ಪ್ರೀತಿ ತೋರಿಸಿದ್ರು ಅಷ್ಟೇ ಕೈಲಾಶ್. ನೀನೇ ನೋಡಿದೆಯಲ್ಲ ನಿನ್ ಮಗಳು ಹೇಗೆ ಮಾತಾಡಿದ್ಲು ಅಂತ. ಅವಳು ಮದುವೆ ಆಗ ಹುಡುಗನ್ ನಂಬ್ತಾಳಂತೆ, ಅವಳು ಯಾರೋ ತಂಗಿ ನಂಬ್ತಾಳಂತೆ. ನಾನು ಅವಳ ಹೆತ್ತ ತಾಯಿ, ನನ್ನ ನಂಬಲ್ವಂತೆ. ಇದೇನಾ ಮಕ್ಕಳು ತಾಯಿ ಕೊಡೋ ಮರ್ಯಾದೆ? ನನ್ನ ರಾಜ್ಯ ಸಾಮ್ರಾಜ್ಯ ಎಲ್ಲ ನನ್ನ ಮಗಳೇ ಅನ್ಕೊಂಡಿದ್ದೆ ಕೈಲಾಶ್. ನನ್ನ ಚಿನ್ನು, ನನ್ನ ಎರಡನೇ ಮಗಳು ಚಿನ್ನು ಹೋದಾಗ್ಲು ನೀನ್ ಇನ್ನೊಂದು ಮಗು ಬೇಕು ಅಂದಾಗ ನಾನು ಬೇಡ ಬೇಡ ಅಂತ ನಿರಾಕರಿಸಿದೆ. ನನ್ಗೊಬ್ಳೆ ಮಗಳು ಸಾಕು, ನನ್ನ ಸರ್ವಸ್ವನೆಲ್ಲ ಅವಳಿಗೆ ದಾರೆ ಎರೆದು ಸಾಕ್ಬೇಕು ಅನ್ಕೊಂಡೆ. ನಾನು ಹಾಗೆ ಸಾಕ್ತೆ ಕೂಡ. ಆದ್ರೆ ಇವತ್ತು ನನ್ನ ಮಗಳು ನನ್ನ ಜನ್ಮನೆ ಸಾರ್ಥಕ ಆಯ್ತು ಅನ್ನೋ ಹಾಗೆ ಮಾತಾಡ್ಬಿಟ್ರು. ನನಗೆ ಗೊತ್ತು ಕಲ್ಪನಾ, ನೀನು ಗೊಂಬೆನ ಎಷ್ಟು ಇಷ್ಟಪಡ್ತೀಯಾ, ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನೀನು ಮಾತಲ್ಲಿ ಹೇಳಬೇಕಾಗಿಲ್ಲ. ಅಣ್ಣನ ಮೇಲಿನ ಕೋಪಕ್ಕೆ ವರ್ಷಾನ್ಗಟ್ಲೆ ಅಪ್ಪ ಅಮ್ಮನ ಪ್ರೀತಿನಿಂದ ದೂರ ಆದೆ. ಮಗಳು ಪ್ರೀತಿಸಿದಳೆ ಅಂತ ಗೊತ್ತಾದ ತಕ್ಷಣ ಒಂದೇ ನಿಮಿಷಕ್ಕೆ ಬದಲಾದೆ. ಯಾವುದೇ ತಾಯಿ ಮಗಳನ್ನ ಇಷ್ಟು ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದರೆ ತಂದೆ ಖುಷಿಯಾಗಲ್ವಾ? ಆದರೆ ನೀನು ಚಿತ್ರಹಿಂಸೆ ಅನುಭವಿಸೋದು ನೋಡೋಕ್ಕಾಗ್ತಾ ಇಲ್ಲ. ಒಂದು ತಿಳ್ಕೊ ಕಲ್ಪನಾ, ನಾವು ಯಾವುದನ್ನು ಅತಿಯಾಗಿ ಪ್ರೀತಿಸ್ತೀವೋ ಅದರಿಂದ ಅತಿಯಾಗಿ ನಮಗೆ ನೋವಾಗುತ್ತೆ. ನೀನು ನಿನ್ನ ಮಗಳನ್ನ ಬಿಟ್ರೆ ಮಾತಲ್ಲೇ ಮನೆ ಕಟ್ಬಿಡ್ತೀರ. ನಿಮ್ಮಿಬ್ರಿಗೂ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ನಿನಗೇನಾರ ಅಂದ್ರೆ ಅವಳು ಹಾರಾಡ್ತಾಳೆ, ಅವಳಿಗೇನಾದ್ರೂ ಬೈದ್ರೆ ನೀನು ಅವಳನ್ನ ವಹಿಸ್ಕೊಂಡು ಬರ್ತೀಯ. ಈ ಮನೇಲಿ ನನ್ನನ್ನು ಕೇಳೋರು ಯಾರು? ನಾನು ಒಬ್ಳು ಹೆಣ್ಣು, ನನಗೂ ಆಸೆ ಆಕಾಂಕ್ಷೆಗಳಿದೆ. ನನ್ನ ದಮನಿ ಮಿಡಿತ, ನಾಡಿ ಮಿಡಿತ, ಎದೆ ಬಡಿತನ ಕೇಳೋರು ಯಾರು? ಗಂಧನ ತೆಗೆದು ದೇವ್ರಿಗೆ ಪುಟ್ಟಿಟ್ಟ ಹಾಗೆ ನಾನು ನನ್ನನ್ನೇ ತೆಗೆದು ನನ್ನ ಮಗಳನ್ನ ಬೆಳೆಸ್ದೆ. ಅವಳು ನನ್ನ ಮಗಳು. ನನ್ನ ಮಗಳು ನನ್ನನ್ನೇ ನಂಬಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಕೈಲಾಶ್? ಕಲ್ಪನಾ, ನಿನ್ನ ಮಗಳಿಗೆ ಪ್ರೀತಿಯಿಂದ ಒಂದು ಮುತ್ತು ಕೊಡು, ಅಕ್ಕರೆಯಿಂದ ಒಂದು ತುತ್ತು ತಿನ್ನಿಸು.
ನಿನ್ನ ಜೀವನದ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನನಗೇನು ಬೇಡ, ನನಗೆ ಹಸಿವಿಲ್ಲ. ಈಗ ತಾನೇ ಹಸುವು ಅಂದ್ಯಲ್ಲ ಮಗಳೇ. ನಿನ್ನ ಮಗಳ ಹಸುವನ್ನ ತಿಂದು ಹಾಕ್ಬಿಟ್ಟಿಯಲ್ಲಮ್ಮ. ಐ ಆಮ್ ಸಾರಿ ಗೊಂಬೆ. ಮಾಡಬಾರ್ದನ್ ಮಾಡಿ, ಹೇಳ್ಬಾರ್ದನ್ ಹೇಳಿ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೊಟ್ಟೋಗ್ಬಿಡತ್ತಮ್ಮ. ನಿನ್ ಮಾತಿಗೆ ಅರ್ಥನೂ ಇಲ್ಲ, ನಿನ್ ಚರ್ಚೆಗೆ ಜಾಗನೂ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಪ್ಲೀಸ್. ತಾಯಿ ತಪ್ಪಾಯ್ತು ಅಂತ ಕೇಳಿದ್ಮೇಲೂ ನೀನ್ ಕ್ಷಮಿಸೋದಿಲ್ವಾ ಮಗಳೇ? ಅಮ್ಮ ಮಾತಾಡ್ಬೇಡ ಪ್ಲೀಸ್. ಚಿನ್ನು ಏನ್ ಮಾಡಿದಾಳೆ ಅಂತ ಅಷ್ಟೊಂದು ದ್ವೇಷಿಸ್ತೀಯ? ಅವಳು ಏನ್ ತಪ್ಪು ಮಾಡಿದಾಳೆ? ನಾನ್ ಚಿನ್ನ ಅಷ್ಟೊಂದು ಇಷ್ಟಪಡ್ತೀನಿ ಅಂದ್ರೆ ನಿನಗೇನ್ ಕಷ್ಟ? ನನ್ನನ್ನು ಇಷ್ಟಪಡೋ ನೀನು, ನಾನ್ ಯಾರನ್ನ ಇಷ್ಟಪಡ್ತೀನೋ ನೀನು ಅವರನ್ನ ಇಷ್ಟಪಡ್ಬೇಕು ಅಲ್ವಾ? ಆಗಲ್ಲ, ಈ ಜನ್ಮದಲ್ಲಿ ಆಗೋದೇ ಇಲ್ಲ ಗೊಂಬೆ. ಇಲ್ಲಿವರೆಗೂ ಯಾರಿಗೂ ಹೇಳ್ದೇ ಇರೋ ಸತ್ಯನ ಇವತ್ತು ನಾನ್ ನಿನಗೆ ಹೇಳ್ತೇನೆ. ನಿನಗ್ ದ್ರೋಹ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಡೆ. ಅದೇ ನನಗ್ ಭಯ. ನೀನ್ ಚಂದುನ್ ಹೇಗ್ ಪ್ರೀತಿಸ್ತಿದ್ಯೋ ಹಾಗೆ ನಾನು ಪ್ರೀತಿಸ್ತಿದ್ದೆ. 6 ದಿನ, 6 ದಿನ ನಾನು ಪ್ರೀತಿಸ್ತಾ ಇದ್ದ ಹುಡುಗನ ಜೊತೆ 6 ದಿನದಲ್ಲೇ ಮದುವೆ ಆಗ್ಬೇಕಾಗಿತ್ತು. ನಾನು ಬಯಸಿದ ಕನಸು ನನ್ನ ಬೊಕ್ಸಲ್ಲಿ ಇಳ್ದಿತ್ತು. 6 ನಿಮಿಷದಲ್ಲಿ ನನ್ನ ಕನಸೆಲ್ಲ ಬೆರಳು ಸಂದಿಲಿ ಸೋರು ಹೋಯ್ತು. ನನ್ನ ಕಣ್ಣು ಅನ್ಕೊಂಡಿದ್ ನನ್ನ ಅಣ್ಣ ಮದುವೆ ಆಗಿ ಬಂದಿದ್ದ. ಅಣ್ಣ ಮದುವೆ ಆದ ಕಾರಣಕ್ಕೆ ತಂಗಿ ಮದುವೆ ನಿಂತು ಹೋಯ್ತು. ಮೊದಲ ಪ್ರೇಮನ ಮರ್ತೆ ಅಂತ ನಿರಂತರವಾಗಿ ನಾಟಕ ಆಡ್ಬೋದು ಗೊಂಬೆ, ಆದ್ರೆ ಮರೆಯೋದು ಅಷ್ಟು ಸುಲಭ ಅಲ್ಲ ಮಗಳೇ, ಸುಲಭ ಅಲ್ಲ.